ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸನುಗೌಡ. ಇದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯಿತು. ನೀವು ತಮ್ಮನೇಲಿ ನೋಡಿದಾಗೆ ಕನ್ಸ್ಟ್ರಕ್ಷನಲ್ಲಿ ನಾವು ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ವಿ ಅದನ್ನು ನಾನು ನಿಮಗೆ ಹೇಳ್ತೀನಿ. ನೀವು ಯಾರಾದರೂ ಫ್ಯೂಚರಲ್ಲಿ ಮನೆ ಕಟ್ಟೋರಿದ್ರೆ ಈ ಮಿಸ್ಟೇಕ್ಸ್ನ ಮಾಡೋದನ್ನ ನಿಲ್ಲಿಸ್ಬೋದು. ಸೊ ಈ ವಿಡಿಯೋ ಕಂಪ್ಲೀಟ್ ನೋಡಿ ನಾವು ಏನೇನು ಕನ್ಸ್ಟ್ರಕ್ಷನಲ್ಲಿ ಮಿಸ್ಟೇಕ್ ಮಾಡಿದ್ವಿ, ನಾನು ಏನೇನು ಕನ್ಸ್ಟ್ರಕ್ಷನಲ್ಲಿ ನಾವೆಲ್ಲ ಮಿಸ್ಟೇಕ್ ಮಾಡಿದ್ದೀವಿ ಅಂತ ಇವಾಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಇವತ್ತು ನಮ್ಮ ಅಕ್ಕ ಭಾವ ಎಲ್ಲ ಊರಿಗೆ ಬಂದಿದ್ದರು. ಸೊ ನಾವು ಊರಿಗೆ ಹೋಗಿದ್ವಿ. ನಮ್ಮ ಮನೆಗೆ CC ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡಿಸ್ಬೇಕಿತ್ತು. ಮನೆ ಕನ್ಸ್ಟ್ರಕ್ಷನ್ ಆದಮೇಲೆ ಬೇರೆದು ಮಾಡಿಸೋಣ. ಇವಾಗ ಕನ್ಸ್ಟ್ರಕ್ಷನ್ ಹೇಗಾಗ್ತಿದೆ, ನಾವು ಅಲ್ಲಿ ಸೈಟಲ್ಲಿ ಇರೋಲ್ಲ. ಸೊ ಅದು ನಾವು ನೋಡಬೇಕಿತ್ತು. ಹಂಗಾಗಿ ನಾವಲ್ಲಿ CC ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿಸ್ತಾಯಿದ್ವಿ. ನಾನು ತುಂಬ ಕಡೆ CC ಕ್ಯಾಮ್ರಾಗಳನ್ನ ಮನೆಗೆ ಹಾಕ್ಸ್ಬೇಕಂತ ಸರ್ಚ್ ಮಾಡಿದ್ವಿ. ಬಟ್ ನಮಗೆ ಇವ್ರ ಹತ್ರ ಒಳ್ಳೆ ಪ್ರೈಸಲ್ಲಿ CC ಕ್ಯಾಮ್ರಾ ಸಿಕ್ತು. ಆ್ಯಂಡ್ ಇದನ್ನು 4-5 ಫೋನ್ಗೆ ಕನೆಕ್ಟ್ ಮಾಡ್ಕೊಬೋದು. ನಾವೆಲ್ಲ ವಿಡಿಯೋ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ನಾವು ಫೋನಲ್ಲೇ ಇಷ್ಟು ಚೆನ್ನಾಗಿ ಕ್ಲಾರಿಟಿ ಬರುತ್ತೆ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಕವರ್ ಆಗುತ್ತೆ. ಇವ್ರ ಡೀಟೇಲ್ಸ್ ಬೇಕಂದರೆ ನಿಮ್ಮ ಮನೆಗೆ ಅಥವಾ ನಿಮ್ಮ ತೋಟಕ್ಕೆ ಏನಾದರೂ CC ಕ್ಯಾಮ್ರಾ ಹಾಕ್ಸ್ಬೇಕಂದ್ರೆ ನನಗೆ ಮೆಸೇಜ್ ಮಾಡಿ, ನಾನು ಇವ್ರ ಡೀಟೇಲ್ಸ್ನ ನಿಮಗೆ ಕಳಿಸ್ಕೊಡ್ತೀನಿ. ಸರ್ವಿಸ್ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ. ನಾವು ಹೇಳಿದ ಟೈಮ್ಗೆ ಬಂದು ನಮಗಿನ್ನ ಮುಂಚೆ ಹೋಗಿ ಕಾಯ್ತಾಯಿದ್ರು. ಬೇಗ ಇನ್ಸ್ಟಾಲ್ ಮಾಡಿ ಕೊಟ್ಟರು. ನಮ್ಮನೇದು ಇವಾಗ ಪ್ಲಾಸ್ಟಿಂಗ್ ನಡೀತಾ ಇತ್ತು. ಸೊ ಎಲ್ಲರೂ ಊರಿಗೆ ಬಂದಿದ್ವಿ. ನೆಕ್ಸ್ಟ್ ಏನೆಲ್ಲ ಮಾಡಬೇಕಂತ ಎಲ್ಲರೂ ಡಿಸ್ಕಸ್ ಮಾಡ್ತಾಯಿರ್ತೀವಿ. ಮನೆ ಕಟ್ಟಕ್ಕೆ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಬೇಕು. ಎಷ್ಟೊಂದು ಮಿಸ್ಟೇಕ್ಸ್ ಮಾಡಿರ್ತೀವಿ. ಬಿಕಾಸ್ ನಾವು ಇಂಜಿನಿಯರ್ ಹತ್ರ ಪ್ಲ್ಯಾನ್ ಅಷ್ಟೇ ತೊಗೊಂಡಿದ್ದು. ಇಂಜಿನಿಯರ್ ವಿಸಿಟ್ಸ್ ಆ ಥರ ಎಲ್ಲ ಏನಿರಲಿಲ್ಲ. ಸೊ ನಾವೇ ಎಲ್ಲಾನು ತಲೆ ಕೆಡ್ಸ್ಕೊಂಡು ಮಾಡಬೇಕಾಯ್ತು. ಹೊಸ್ಮನೆಗೆ ಬಂದಮೇಲೆ ಎಲ್ಲ ವೈಫೈ ಹಾಕ್ಸ್ಕೊಂಬಿಡೋಣ. ಸುಮ್ಮನೆ ರೀಚಾರ್ಜೇ ಬೇಡ. ಮನೆಗೆ ಇರ್ತೀವಲ್ಲ ಎಲ್ಲರೂ ಇದೇ ಬಿಗ್ಗೆಸ್ಟ್ ಮಿಸ್ಟೇಕ್. ನೋಡಕ್ಕ ನಾವು ಮಾರ್ಕ್ ಮಾಡಿದ್ದೀವಿ ಎಲ್ಲಿ. ಇದು ಬಂದು ನಾವು ಅಂತಿದ್ದು, ಈ ಪಟ್ಟಿ ಬಂದು ಈ ಎಂಡು ಇಲ್ಲಿ ಸರಿ ಹೋಗುತ್ತೆ ಅಂತ. ಹೌದು, ಒಂಚೂರು ಅದೇ ಅವರು ಫುಲ್ ಗೋಡೆ ಎಲ್ಲ ಇದ್ದಾಗುತ್ತೆ ಅಂತ. ನೋಡು ಮಾರ್ಕು. ಏನು ಕೆಲಸ ಮಾಡ್ತಿಲ್ಲ ನಮ್ಮ ಬಾವ. ಈಗ ಹೋಗಿ ಟೀ ಕೊಡ್ತಾರೆ. ಟೀ ಬಾವ. ಹಾಂ, ಟೀ. ಓ, ಅಲ್ಲೇ ಈ ರೂಮ್ ಪ್ಲಾಸ್ಟಿಂಗ್ ಆಗ್ತಾಯ್ತಾ? ಏನಂದರೆ ಇಷ್ಟು ನಾವು ಮಾಡಿರೋ ಮಿಸ್ಟೇಕ್ ಏನಂದರೆ, ಇದು ನಮ್ಮದು ಯುಟಿಲಿಟಿ ಸ್ಪೇಸ್. ಇಲ್ಲಿ ನಾವು ವಿಂಡೋನೇ ಕೊಟ್ಟಿಲ್ಲ. ಈಗ ಓಕೆ, ಏನೋ ಸೆನ್ಸರ್ ಲೈಟ್ ಹಾಕ್ಸ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀವಿ. ಬಟ್ ಈ ಪಾರ್ಟಲ್ಲಿ ವಿಂಡೋ ಬಂದಿಲ್ಲ. ಇದು ನಾವು ಇಡನ್ ಮಾಡಿಸಿದ್ರೆ, ನಾವು ಇಡನ್ ಥರ TV ಯೂನಿಟಲ್ಲೇ ಇದನ್ನ ಕ್ಲೋಸ್ ಮಾಡಿಸಿದ್ರೆ ಇದು ಕಂಪ್ಲೀಟ್ ಕತ್ಲಾಗುತ್ತೆ. ಹಾಗಾಗಿ ಇದು ಇದನ್ನು ನಾವೀಗ ಇಲ್ಲೊಂದು ವಿಂಡೋ ಇಕ್ಸ್ಬೇಕಿತ್ತು. ಇದು ಮಿಸ್ಟೇಕ್ ಮಾಡಿದ್ದೀವಿ. ಬೇಡ ಇರಪ್ಪ ಒಂದು ನಿಮಿಷ, ಬೇಡ ಇರಪ್ಪ ಒಂದು ನಿಮಿಷ. ಏನು ಜೀವನ ಓಡ್ ಬರ್ತಾರೆ ನಮ್ಮ ಭಾವ. ಅಲ್ಲಿ ನಮ್ಮ ಭಾವ ಗ್ಯಾಸ್ ಹಚ್ತಾ ಇದ್ರೆ, ಅಕ್ಕ ಇಲ್ಲ ನೋಡಿ, ಇಲ್ಲಿ ಭಾವ ಓಡ್ ಬಂದ್ಬಿಟ್ರು ಫುಲ್ಲು. ಲಕ್ಕಿನ ಎತ್ಕೊಂಡು ಓಡ್ ಬರ್ತಾವ್ರೆ ಅವ್ರು ಹಚ್ತವ್ರೆ ಅಂತ. ನಮ್ಮ ಭಾವ ಅಲ್ಲೊಂದು ಆಮೇಲೆ ನಾವು ಈ ವಿಂಡೋ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ವಿ. ಈ ವಿಂಡೋ ಆ ಕಡೆ ಇಡ್ಸಿದ್ವಿ, ಆ ಕಡೆ ಚಿಮ್ನಿ ಬರುತ್ತೆ. ಸೊ ನೆಕ್ಸ್ಟ್ ತಗೊಬಂದು ಮತ್ತೆ ಈ ಕಡೆ ಇಡ್ಸಿದ್ದು. ಸೊ ಇದೊಂದು ಮಿಸ್ಟೇಕ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಕೌಂಟರ್ ಬರಬೇಕಿತ್ತು. ಬಟ್ ಅಲ್ಲಿ ವಿಂಡೋ ಇಡ್ಸ್ಬಿಟ್ಟಿದ್ದೀವಿ. ಸೊ ಅಲ್ಲೀಗ ಬ್ರೇಕ್ಫಾಸ್ಟ್ ಕೌಂಟರು ಬರ್ತಿಲ್ಲ. ಏನೋ ಮಾಡ್ತವ್ರು ಇವರು. ಅಮ್ಮ ಹಚ್ಬೇಡ್ರಿ, ನಿಮಿಷ ನೀಚೆ ಹೋದ್ನ ಹಚ್ಚಿ. ಎಲ್ಲೋಗ್ತಾ ಇದೆ ಅಂತ ನೋಡ್ರಿ. ಹೊರಗಡೆ ಹೋಗ್ರಿ.
ನಿಲ್ಗೆ ಕೇಳ್ತಾ ಹೋಗ್ತಾ ನಮ್ಮ ಮನೇಲಿ ಈ ವಿಂಡೋ ವಿಷಯಕ್ಕೆ ಯಾಕೆ ಇಷ್ಟು ಮಿಸ್ಟೇಕ್ ಆಗಿದೆ ಅಂದರೆ ನಾವು 3D ಡಿಸೈನ್ ಹಾಕ್ಸ್ಕೊಂಡಿದ್ದು ಎಲಿವೇಶನ್ ಪಾರ್ಟ್ ಮಾತ್ರ. ಸೊ ನಮ್ಗೆ ಅವಾಗ ನಾವೇನು ಮಿಸ್ಟೇಕ್ ಮಾಡ್ತಿದ್ದೀವಿ ಗೊತ್ತಾಗಲಿಲ್ಲ. ನಾವು ಇಂಟೀರಿಯರ್ ಡಿಸೈನ್ ಹತ್ರ ಹೋಗಿ ಅವ್ರ ಹತ್ರ ನಾವು ಒಳಗಡೆದು ಎಲ್ಲನೂ ಇಂಟೀರಿಯರ್ ಹೇಗೆ ಬರಬೇಕಂತ 3D ಡಿಸೈನ್ ಹಾಕಿದಾಗ ಗೊತ್ತಾಯಿತು. ಅಡುಗೆ ಮನೆಗೆ ಚಿಮ್ನಿ ಬರೋ ಪ್ಲೇಸಲ್ಲಿ ನಾವು ವಿಂಡೋ ಇಟ್ಬಿಟ್ಟಿದ್ವಿ, ಯುಟಿಲಿಟಿಲಿ ಕಿಟಕಿ ಇಟ್ಟಿರಲಿಲ್ಲ. ಸೊ ಬ್ರೇಕ್ಫಾಸ್ಟ್ ಕೌಂಟರ್ ಬರೋ ಹತ್ರ ವಿಂಡೋ ಇಟ್ಟಿದ್ವಿ. ಆಲ್ಮೋಸ್ಟ್ ಇವಾಗೆಲ್ಲ ಮಿಸ್ಟೇಕ್ಸ್ನ ನಾವು ಚೇಂಜ್ ಮಾಡಿಸಿ ನೀಟಾಗಿ ಮಾಡಿದ್ದೀವಿ. ಬಟ್ ಆದರೂ ಇದನ್ನು ಫಸ್ಟೇ ನಾವು ನೋಡ್ಕೊಂಡಿದ್ರೆ ಈ ಮಿಸ್ಟೇಕ್ಸ್ ಎಲ್ಲ ತಪ್ತಾ ಇತ್ತು. ಸೊ ನೀವು ಯಾರಾದರೂ ಇವಾಗ ಮನೆ ಕಟ್ತಾ ಇದ್ರೆ ಇಲ್ಲ ಫ್ಯೂಚರಲ್ಲಿ ಕಟ್ಟಿದರೆ ಮನೆ ಒಳಗಡೆದೂ 3D ಡಿಸೈನ್ ಕಂಪ್ಲೀಟ್ ಎಲ್ಲನೂ 3D ಡಿಸೈನ್ ಮಾಡಿಸಿ. ಆವಾಗ ನಿಮಗೆ ನೆಕ್ಸ್ಟ್ ಏನೇ ನೀವು ಇಟ್ಟರು ಅದು ಎಲ್ಲಿ ಬರುತ್ತೆ ಅಂತ ಗೊತ್ತಾಗಿ ನೀವು ಕೆಲವೊಂದು ಮಿಸ್ಟೇಕ್ಸ್ ಮಾಡೋದು ಕಂಪ್ಲೀಟ್ ಅವಾಯ್ಡ್ ಆಗುತ್ತೆ. ಆ್ಯಂಡ್ ಇಂಜಿನಿಯರ್ ಏನೇ ಪ್ಲ್ಯಾನ್ ಮಾಡಿಕೊಟ್ಟಿದ್ರು ಅದನ್ನ ಒಂದು 10 ಟೈಮ್ಸ್ ನೋಡಿ ನಾವು ನೋಡಿದ್ವಿ. ಬಟ್ ಆದರೂ ಕೆಲವೊಂದು ಮಿಸ್ಟೇಕ್ಸ್ ಆಗಿಬಿಡ್ತು. ನಾವು ಇಂಟೀರಿಯರ್ ಡಿಸೈನ್ ಹತ್ರ ಬೇಗ ಹೋಗೋದಕ್ಕೆ ನಾವು ಕೆಲವೊಂದು ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕಾಯಿತು. ಇಂಟೀರಿಯರ್ ಹತ್ರ ನಾವೇನಾದ್ರು ಲೇಟಾಗಿ ಹೋಗಿದರೆ ಇದೆಲ್ಲ ಮಿಸ್ಟೇಕ್ಸ್ ಹಂಗೇ ಇರ್ತಾಯಿತ್ತು. ಪ್ಲಾಸ್ಟಿಂಗ್ ಎಲ್ಲ ಆದಮೇಲೆ ಯಾವುದೂ ಸರಿ ಮಾಡೋದಕ್ಕಾಗಲ್ಲ. ಸೊ ನಾನು ನಿಮಗೆ ಒಂದು ಟಿಪ್ ಕೊಡೋದು, ನೀವು ಮನೆ ಕನ್ಸ್ಟ್ರಕ್ಷನ್ ಆಗಿದ ತಕ್ಷಣ ಇಂಟೀರಿಯರ್ನ ಮೀಟ್ ಮಾಡಿ. ಅವರು ವೈರಿಂಗ್ ಪಾಯಿಂಟ್ಸ್ ಕೂಡ ಅವರೇ ಬಂದು ವೈರಿಂಗ್ ಪಾಯಿಂಟ್ಸ್ ಹಾಕ್ಕೊಡ್ತಾರೆ. ಆವಾಗ ನೆಕ್ಸ್ಟ್ ಇಂಟೀರಿಯರ್ಗೆ ಎಲ್ಲ ಲೈಟ್ಸ್ ಬೇಕು, ಅದನ್ನೆಲ್ಲ ನೀಟಾಗಿ ಸಿಕ್ಬಿಡುತ್ತೆ. ಪ್ಲಾಸ್ಟಿಕ್ಕಿನ ಮುಂಚೆ ವೈರಿಂಗ್ ಮಾಡೋದ್ರಿಂದ ನೀವು ಕನ್ಸ್ಟ್ರಕ್ಷನ್ ಆಗಿದ ತಕ್ಷಣ ಇಂಟೀರಿಯರ್ ಡಿಸೈನರ್ನ ಮೀಟ್ ಮಾಡಬೇಕಾಗತ್ತೆ. ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.